ಆಗುತ್ತೆ ಅಂತ ಫಾಲೋ ಅಪ್ ಮಾಡೋಣ ನಾವು ಕೂಡ ಇನ್ನು ಪ್ರಾಸಿಕ್ಯೂಷನ್ ಫೈಟ್ ರಾಜ್ಯದಲ್ಲಿ ತಾರಕಕ್ಕೇರಿದೆ ಇದರಿಂದ ಗಲಾಟೆ ಹಲ್ಲೆ ಆದ್ರೆ ಅದಕ್ಕೆ ರಾಜ್ಯಪಾಲರೇ ನೇರವಾಗಿ ಹೊಣೆಯಾಗ್ತಾರೆ ಕರ್ನಾಟಕದ ಜನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಗವರ್ನರ್ ವಿರುದ್ಧ ಅವರ ನಡೆ ವಿರುದ್ಧ ಜಮೀರ್ ಅಹಮದ್ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರ ಕಚೇರಿ ರಾಜಭವನ ಅನ್ನೋದು ಬಿಜೆಪಿ ಕಚೇರಿ ಆಗಿಬಿಟ್ಟಿದೆ ಬಿಜೆಪಿ ಜೆಡಿಎಸ್ನವರ ಮೇಲೆ ಯಾಕೆ ಕ್ರಮ ಇಲ್ಲ ಹಾಗಾದ್ರೆ 7 ಕೋಟಿ ಜನ ಸಿಎಂ ಪರ ಇದ್ದಾರೆ ಅಂತ ಹೇಳಿ ಜಮೀರ್ ಹೇಳಿದ್ದಾರೆ ಜೈಲಿಯಾರ ನಾವು ತಮಗೆಲ್ಲ ಗೊತ್ತೇ ಇದ್ದಂಗೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೇನೂ ಇಲ್ಲ ಇದು ಬೇಕಂತ ಷಡ್ಯಂತ್ರ ಮಾಡಿ ಈಗ ರಾಜ್ಯಪಾಲರ ಕಚೇರಿನ ಬಿಜೆಪಿ ಕಚೇರಿ ಮಾಡ್ಕೊಂಡು ಬೇಕಂತಾನೆ ಇದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ಇವತ್ತು ನಮ್ಮ ಮೇಲೆ ಏನು ಆರೋಪ ಮಾಡ್ತಾರೆ ಮಾತ್ರ ವಿಜೇಂದ್ರ ಅವರಿಗೆ ನೇರವಾಗಿ ಕೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಏನು ಪಾತ್ರ ಇಲ್ಲ ಅದಲ್ಲಿ ನಮ್ಮ ಮೇಲೆ ತಾವು ಆರೋಪ ಹೊಡ್ತಾ ಇದ್ದಿಲ್ಲ ವಿಜೇಂದ್ರ ಅವರೇ ಇಡೀ ದೇಶದಲ್ಲಿ ಯಾರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಯಾರನ್ನ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಪ್ಪಾಜಿ ಯಡಿಯೂರಪ್ಪ ಅವರೊಬ್ಬರೇ ಅಲ್ಲ ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಜೈಲು ಹೋಗಿರೋದು 9 ಜನ ಮಂತ್ರಿಗಳು ಜೈಲು ಹೋಗಿರೋದು ಇವತ್ತು ನಮ್ಮ ಮೇಲೆ ಹೇಳ್ತಾ ಇದ್ರ ಮೊನ್ನೆ ರಾಜ್ಯಪಾಲರಿಗೆ ಮಾಧ್ಯಮ ಮುಖಾಂತರ ಅವ್ನು ಮಾತಾಡಕ್ ಬಯಸ್ತಾ ಇದ್ದೀನಿ ಏನಂತ ಯಾವ ದೂರ ಮೇಲೆ ನೀವು ತಗೊಂಡಿದ್ರ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿಲ್ಸಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡ್ರು ಎಲ್ಲ ಶಾಸಕರು ಎಲ್ಲ ಸಚಿವರು ಎಲ್ಲ ಕಾರ್ಯಕರ್ತರು ಎಲ್ಲ ರಾಜ್ಯದ ಜನ 7 ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತದೆ ಜನ ಸುಮ್ಕೂರಲ್ಲ ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ ಆಗುತ್ತೆ ಅಂತ ಫಾಲೋ ಅಪ್ ಮಾಡೋಣ ನಾವು ಕೂಡ ಇನ್ನು ಪ್ರಾಸಿಕ್ಯೂಷನ್ ಫೈಟ್ ರಾಜ್ಯದಲ್ಲಿ ತಾರಕಕ್ಕೇರಿದೆ ಇದರಿಂದ ಗಲಾಟೆ ಹಲ್ಲೆ ಆದ್ರೆ ಅದಕ್ಕೆ ರಾಜ್ಯಪಾಲರೇ ನೇರವಾಗಿ ಹೊಣೆಯಾಗ್ತಾರೆ ಕರ್ನಾಟಕದ ಜನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಗವರ್ನರ್ ವಿರುದ್ಧ ಅವರ ನಡೆ ವಿರುದ್ಧ ಜಮೀರ್ ಅಹಮದ್ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರ ಕಚೇರಿ ರಾಜಭವನ ಅನ್ನೋದು ಬಿಜೆಪಿ ಕಚೇರಿ ಆಗಿಬಿಟ್ಟಿದೆ ಬಿಜೆಪಿ ಜೆಡಿಎಸ್ನವರ ಮೇಲೆ ಯಾಕೆ ಕ್ರಮ ಇಲ್ಲ ಹಾಗಾದ್ರೆ 7 ಕೋಟಿ ಜನ ಸಿಎಂ ಪರ ಇದ್ದಾರೆ ಅಂತ ಹೇಳಿ ಜಮೀರ್ ಹೇಳಿದ್ದಾರೆ ಜೈಲು ಯಾರ ನಾವು ತಮಗೆಲ್ಲ ಗೊತ್ತೇ ಇದ್ದಂಗೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೇನೂ ಇಲ್ಲ ಇದು ಬೇಕಂತ ಷಡ್ಯಂತ್ರ ಮಾಡಿ ಈಗ ರಾಜ್ಯಪಾಲರ ಕಚೇರಿನ ಬಿಜೆಪಿ ಕಚೇರಿ ಮಾಡ್ಕೊಂಡು ಬೇಕಂತಾನೆ ಇದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ಇವತ್ತು ನಮ್ಮ ಮೇಲೆ ಏನು ಆರೋಪ ಮಾಡ್ತಾರೆ ಮಾತ್ರ ವಿಜೇಂದ್ರ ಅವರಿಗೆ ನೇರವಾಗಿ ಕೇಳಕ್ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಪಾತ್ರ ಇಲ್ಲ ಅದಲ್ಲಿ ನಮ್ಮ ಮೇಲೆ ತಾವು ಆರೋಪ ಹೊಡ್ತಾ ಇದ್ದಿಲ್ಲ ವಿಜೇಂದ್ರ ಅವರೇ ಇಡೀ ದೇಶದಲ್ಲಿ ಯಾರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಯಾರನ್ನ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಪ್ಪಾಜಿ ಯಡಿಯೂರಪ್ಪ ಅವರೊಬ್ಬರೇ ಅಲ್ಲ ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಜೈಲು ಹೋಗಿರೋದು 9 ಜನ ಮಂತ್ರಿಗಳು ಜೈಲು ಹೋಗಿರೋದು ಇವತ್ತು ನಮ್ಮ ಮೇಲೆ ಹೇಳ್ತಾ ಇದ್ರ ಮೊನ್ನೆ ರಾಜ್ಯಪಾಲರಿಗೆ ಮಾಧ್ಯಮ ಮುಖಾಂತರ ಅವ್ನು ಮಾತಾಡಕ್ ಬಯಸ್ತಾ ಇದ್ದೀನಿ ಏನಂತ ಯಾವ ದೂರ ಮೇಲೆ ನೀವು ತಗೊಂಡಿದ್ರ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿಲ್ಸಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡ್ರು ಎಲ್ಲ ಶಾಸಕರು ಎಲ್ಲ ಸಚಿವರು ಎಲ್ಲ ಕಾರ್ಯಕರ್ತರು ಎಲ್ಲ ರಾಜ್ಯದ ಜನ 7 ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತದೆ ಜನ ಸುಮ್ಕೂರಲ್ಲ ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ